ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಯಾವುದ್ರ ರಿಲೇಟೆಡ್ ಅಂದರೆ, ನಾವು ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಿದ್ವಿ. ಫೈನಲಿ ಗೋವಾ ರೀಚ್ ಆದ್ವಿ. 7 to 8 hours ಸಾಕಾಗಿ ಹೋಗ್ಬಿಡ್ತು, ಅಷ್ಟು ದೂರ ಇದೆ. ಗೋವಾ ಅಂದಮೇಲೆ ಎಲ್ರಿಗೂ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೆ ಓಲ್ಡ್ ಚರ್ಚ್ ಅಂತ. 450 years ಬ್ಯಾಕ್ ಓಲ್ಡ್ ಚರ್ಚ್. ನಾವು ಫಸ್ಟ್ ಅಲ್ಲಿಗೆ ಹೋದ್ವಿ. ಈಗೆಲ್ಲ ಕ್ರಿಸ್ಮಸ್ ಟೈಮ್ ಮತ್ತು ನ್ಯೂ ಇಯರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿ ಫುಲ್ ಫೆಸ್ಟ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಚರ್ಚ್ ಒಳಗೆ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಚರ್ಚೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ. ನಾವು ನೆಕ್ಸ್ಟ್ 2 days ಸ್ಟೇ ಆಗೋಕ್ಕೋಸ್ಕರ ರೂಮ್ ಬುಕ್ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರ ರೆಸ್ಟ್ ಮಾಡಿದ್ವಿ. ಈಗ ನಾವು ಹೊರಟಿದ್ದೆ ಬಾಗ ಬೀಚ್ ಕಡೆಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ನಮ್ಮ ಅಕ್ಕ ಒಂದು ರೀಲ್ಸ್ ಮಾಡೋಣ ಅಂತ ಒಂದು ರೀಲ್ಸ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ಬೀಚ್ ಹತ್ರ ಆಟಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಬೇಗ ಎದ್ದು ಹೋಗಿದ್ವಿ. ಅಂಜನಾ ಬೀಚ್ ಹತ್ರ ಹೋದ್ವಿ. ಅಲೆಗಳು ತುಂಬ ಇತ್ತು, ಸ್ವಲ್ಪ ಆಡಿದ್ದಷ್ಟೇ. ಸೊ ಹಾಗೆ ನೆಕ್ಸ್ಟ್ ಡಾಲ್ಫಿನ್ ವ್ಯೂಗೆ ಹೋದ್ವಿ. ಎಷ್ಟು ಪೀಸ್ಫುಲ್ ಆಗಿತ್ತು ಪ್ಲೇಸ್ ಅಂತೂ. ನಾವು ಹೋಗ್ತಿರೋ ಬೋಟ್ ಅದರಲ್ಲೇ. ಹಾಗೆ ಬೋಟ್ ಒಳಗೆ ನೋಡಿ ಹೇಗಿದೆ ಅಂತ. ಎಲ್ಲರೂ ಕೂಡ ಡಾಲ್ಫಿನ್ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಡಾಲ್ಫಿನ್ ಕಾಣಿಸ್ತಿದೆ ನೋಡಿ. ಅವರ್ಸ್ ಅನಿಸುತ್ತೆ ಆಯಿತು. ಅಷ್ಟೊತ್ತಿಗೆ ಆಫ್ಟರ್ನೂನ್ ಆಗಿತ್ತು. ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಈವ್ನಿಂಗ್ ಮತ್ತೆ ನೆಕ್ಸ್ಟ್ ಬೀಚಿಗೆ ಬಂದ್ವಿ, ಕಲ್ಲಂಗಡಿ ಬೀಚಿಗೆ ಬಂದ್ವಿ. ಅಲ್ಲಿ ಕೂಡ ಸೇಮ್ ಬಾಗ ಬೀಚ್ ಲೈಟಿಂಗ್ಸ್ ಎಲ್ಲ ಸೇಮ್ ಇತ್ತು. ಹಾಗೆ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತಲ್ಲ, ಅದಕ್ಕೆ ಬೇಗ ಬಂದ್ವಿ. ಇದೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್, ಲೆಕ್ಸಿಕಾನ್ ಕ್ರೂಸರ್ ಅಂತ. Italy the main, fat cigars, pull up like a shade, chauffeur cars, tailor suits, lakhande pe. I'm a motherfucking millionaire. Foreign the deals, motor dinars, I get dirty money, super buzz. ಡ್ಯಾನ್ಸ್ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನೈಟ್ ಬಂದು ನೆಕ್ಸ್ಟ್ ಡೇ ಮತ್ತು ಟೆಂಪಲ್ಗೆ ಹೋದ್ವಿ. ಇದು ತುಂಬ ಫೇಮಸ್ ಟೆಂಪಲ್, ಕಾಮಾಕ್ಷಿ ದೇವಿ ಮಂದಿರ ಅಂತ. ಅಲ್ಲೇ ನಿಯರ್ ಬೈ ಇದೆ ಸ್ವಲ್ಪ. ಅಲ್ಲೆಲ್ಲ ನೋಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೆ ಕಾರವಾರ ಮೇಲೆ ಬಂದಿದ್ದು. ವರ್ಷಿಪ್ ಮ್ಯೂಸಿಯಮ್ ಅಂತ ತುಂಬ ಚೆನ್ನಾಗಿದೆ. ಬಟ್ ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು, ಸೊ ನಾವು ಹೋಗಲಿಲ್ಲ. ಅಲ್ಲೇ ಪಕ್ಕದಲ್ಲಿರೋ ಬೀಚ್ಗೆ ಹೋದ್ವಿ.
ಅಲ್ಲೇ ಬೀಚಲ್ಲಿ ಒಂದು ಚಿಕ್ಕದಾಗಿ ರೀಲ್ಸ್ ಮಾಡಿಕೊಂಡು ಇಷ್ಟ ಆಗಿತ್ತು ನನ್ನ ವ್ಲಾಗ್. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.